ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎನ್ಐಎ ಓರ್ವನನ್ನ ಬಂಧನ ಮಾಡಿತ್ತು, ಶಂಕಿತನನ್ನ ಬಂಧನ ಮಾಡಿತ್ತು. ಬಾಂಬರ್ಗೆ ಸಹಾಯ ಮಾಡಿದ್ದ ಅಂತೇಳಿ ಆತನನ್ನ ಬಂಧನ ಮಾಡಿದಂಥ ಎನ್ಐಎ ಈಗ ಆತ ಯಾರು, ಹೇಗಿದ್ದಾನೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮುಜಾಮಿಲ್ ಶರೀಫ್ನ ಎಕ್ಸ್ಕ್ಲೂಸಿವ್ ದೃಶ್ಯ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಬಂಧಿಸಿರುವಂಥ ಆರೋಪಿ ಹೇಗಿದ್ದಾನೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿದೆ ಮುಜಾಮಿಲ್ ಶರೀಫ್ನ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ. ಬಾಂಬ್ ಇಡೋದಕ್ಕೆ ಸಹಾಯವನ್ನ ಮಾಡಿದ್ದಂತಹ ಹಾಗೂ ಸೌಕರ್ಯವನ್ನ ಕಲ್ಪಿಸಿಕೊಟ್ಟಿದ್ದಂತಹ ಆರೋಪಿ ಇವನೇ. ಚಿಕ್ಕಮಗಳೂರು ಮೂಲದ ಮೂಡಿಗೆರೆಯ ಮುಜಾಮಿಲ್ ಶರೀಫ್. ಮೂಡಿಗೆರೆಯ ಮನೆಯಲ್ಲಿ ಆರೋಪಿಯನ್ನ ಬಂಧಿಸಿದಂತಹ ಎನ್ಐಎ ತನಿಖಾ ತಂಡ 6 ತಿಂಗಳ ಹಿಂದೆ ಬೆಂಗಳೂರು ಬಿಟ್ಟು ಊರನ್ನ ಸೇರ್ಕೊಂಡಿದ್ದ. 16 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತನೇ ಆತ. ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ, ಮುಜಾಮಿಲ್ ಶರೀಫ್ 16 ವರ್ಷಗಳಿಂದ ಬೆಂಗಳೂರಿನಲ್ಲಿ ಈತ ಒಂದು ಚಿಕನ್ ಕೌಂಟಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಪ್ರತಿ ತಿಂಗಳು ತಾಯಿಗೆ ಹಣವನ್ನ ಕಳಿಸ್ಕೊಡ್ತಾ ಇದ್ದ. ಈತನ ಪತ್ನಿ ತುಂಬ ಗರ್ಭಿಣಿ, ಮಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಕೆಲಸ ಬಿಟ್ಟು ಈತ ಮರಳಿ ಗೂಡಿಗೆ ಸೇರ್ಕೊಂಡಿದ್ದ. ಅಲ್ಲೇ ರಾಮೇಶ್ವರಂ ಕೆಫೆಯಲ್ಲಿ ಆಯ್ತಲ್ಲ ಬಾಂಬ್ ಬ್ಲಾಸ್ಟ್, ಅಲ್ಲಿ ಬಾಂಬ್ ಇಟ್ಟಲ್ಲ ಬಾಂಬರ್, ಆತನಿಗೆ ಕೆಲವೊಂದಷ್ಟು ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದ, ಸಹಾಯವನ್ನ ಕೂಡ ಈತ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಹಾಗಾಗಿ ಈಗ ಚಿಕ್ಕಮಗಳೂರು ಮೂಲದ ನಿವಾಸದಿಂದಲೇ ಮುಜಾಮಿನನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನನ್ನೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾರು ಈತ, ಈತನ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಈತ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದ ಬಾಂಬರ್ಗೆ? ನಾಗೇಂದ್ರ, ಏನು ರಾಮೇಶ್ವರ ಕೆಫೆ ಆರೋಪಿಗಳು ಅದು ಅಬ್ದುಲ್ ಮತೀನ್ ತಾಹಾ ಹಾಗೇನೆ ಮುಸಾವಿರ್ ಏನಿದ್ದಾರೆ, ಇವರಿಗೆ ಒಂದು ಲಾಜಿಸ್ಟಿಕ್ ಸಪೋರ್ಟ್, ಆ ಒಂದು ಬಾಂಬನ್ನು ತೆಗೆದುಕೊಂಡು ಹೋಗಿ ಸಂಪರ್ಕ ಮಾಡ್ತೀನಿ. ನಾಗರಾಜ್ ನೋಡಿ, ಈಗ ಮಾಹಿತಿಯನ್ನು ಕೊಡ್ತಾ ಇದ್ರು, ಈ ಮುಜಾಮಿಲ್ ವೈಫ್ ಪತ್ನಿ ತುಂಬ ಗರ್ಭಿಣಿ ಅಂತೆ, ಮಂಗಳೂರಲ್ಲಿದ್ದಾರೆ. ತಾಯಿ ಒಬ್ಬರು ತಂಗಿ ಇದ್ದಾರೆ ತನಗೆ. ಪ್ರತಿ ತಿಂಗಳು ಕೆಲಸ ಮಾಡಿ ಅಲ್ಲಿ ಹಣವನ್ನ ಕಳಿಸ್ತಾ ಇದ್ದ. ಈಗ ಆತನನ್ನ ಅರೆಸ್ಟ್ ಮಾಡಿರುವಂತ ಎನ್ಐಎ ಆತನಿಂದ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಆತನಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನಾಗರಾಜ್ ಮಾಹಿತಿಯನ್ನು ಕೊಡ್ತಾ ಇರೋ ನಮ್ಮ ಪ್ರತಿನಿಧಿ ನಾಗರಾಜ್, ಕಂಟಿನ್ಯೂ. ರಾಮೇಶ್ವರ ಕೆಫೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಏನು ಮುಸಾವಿರ್ ಹುಸೇನ್ ಶಾಜಿ ಬಾಂಬನ್ನು ಪ್ಲಾಂಟ್ ಮಾಡಿದ್ದ, ಅವನಿಗೆ ಅಬ್ದುಲ್ ಮತೀನ್ ತಾಹಾ ರೆಕ್ಕಿ ಮಾಡಿಕೊಟ್ಟು ಆತ ಇಡ್ಲಿಕ್ಕೆ ಸಹಾಯ ಮಾಡಿದ್ದ ಅಂತೇಳಿ ಎನ್ಐಎ ಅಧಿಕಾರಿಗಳು ಪತ್ತೆ ಮಾಡಿದ್ರು. ಆದರೆ ಇವರಿಗೆ ಅಲ್ಲಿ ಬಳಸಿದ್ದಂಥ ಒಂದು ಐಡಿಯನ್ನು, ಲಾಜಿಸ್ಟಿಕ್ ಸಪೋರ್ಟನ್ನು ಅಲ್ಲಿಗೆ ಬರಲಿಕ್ಕೆ ಹೋಗಲಿಕ್ಕೆ ಯಾರು ಮಾಡಿದ್ರು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಎನ್ಐಎ ತನಿಖೆ ಮಾಡಿದಾಗ ಚಿಕ್ಕಮಗಳೂರು ಮೂಲದ ಮುಜಾಮಿಲ್ ಶರೀಫ್ ಈ ಒಂದು ಕೃತ್ಯವನ್ನು ಎಸಗಿದ್ದ, ಈ ಒಂದು ಸಹಾಯವನ್ನು ಅವರಿಗೆ ಮಾಡಿಕೊಟ್ಟಿದ್ದ ಅನ್ನೋದು ಗೊತ್ತಾಗಿ ಆತನನ್ನು ಬಂಧನ ಮಾಡಿ 7 ದಿನಗಳ ಎನ್ಐಎ ಕಸ್ಟಡಿಗೆ ನಿನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಮುಜಾಮಿಲ್ ಶರೀಫ್ ಅಬ್ದುಲ್ ಮತೀನ್ ತಾಹಾ 2020ರಿಂದ ಎನ್ಐಎ ವಾಂಟೆಡ್ ಲಿಸ್ಟ್ನಲ್ಲಿರ್ತಕ್ಕಂಥ ಅಬ್ದುಲ್ ಮತೀನ್ ತಾಹಾ ಜೊತೆ SSLC ವರೆಗೂ ಓದಿದ್ದ. ಜೊತೆಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಆತ ತನ್ನ ತಾಯಿ ಮತ್ತು ತನ್ನಗೆ ಸಂಬಂಧಿ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ. ಆದರೆ ಈತನಿಗೆ 6 ತಿಂಗಳ ಹಿಂದೆ ಬೆಂಗಳೂರು ಬಿಟ್ಟು ಹೋಗಿ ಊರಲ್ಲಿದ್ದ, ಕೆಲಸವನ್ನು ಬಿಟ್ಟು ಅಲ್ಲಿ ಊರಲ್ಲಿದ್ದ. ಈ ವೇಳೆಯಲ್ಲಿ ಈ ಒಂದು ಬ್ಲಾಸ್ಟ್ ಮಾಡಲಿಕ್ಕೆ ನಮಗೆ ಸಹಾಯ, ಲಾಜಿಸ್ಟಿಕ್ ಸಪೋರ್ಟ್ ಕೊಡಲಿಕ್ಕೆ ಈತನೇ ಸರಿಯಾದ ವ್ಯಕ್ತಿ ಅಂತೇಳಿ ಅಬ್ದುಲ್ ಮತೀನ್ ತಾಹಾ ಈತನನ್ನು ಗುರುತಿಸಿ ಈತನನ್ನು ಸಹಾಯ ಪಡೆದುಕೊಂಡಿದ್ದ ಅಂತೇಳಿ ಸದ್ಯದ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಮತ್ತು ಎನ್ಕ್ವೈರಿ ಮುಜಾಮಿಲ್ ಪಾಷಾದ್ ಏನಾಗಿದೆ ಎನ್ಐಎ ಅಧಿಕಾರಿಗಳಿಂದ ಅದರಲ್ಲಿ ಗೊತ್ತಾಗಿರುವಂಥದ್ದು. ಜೊತೆಗೆ ಈತನಿಂದ ಇನ್ನಷ್ಟು ರಹಸ್ಯಗಳು ಹೊರಗೆ ಬರೋ ಸಾಧ್ಯತೆ ಇದೆ ಅಂತೇಳಿ ನಿನ್ನೆ ಅವರನ್ನು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಮುಜಾಮಿಲ್ ಪಾಷಾನನ್ನು ಹಾಜರುಪಡಿಸಿ 7 ದಿನಗಳ ಎನ್ಐಎ ಕಸ್ಟಡಿಗೆ ಪಡೆದುಕೊಂಡಿರುವಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.